ಇವರೊಳಗೆ ಎಂದಾದರೂ ವಿಚಾರ ಮಾಡಿದ್ರ ಕಾರ್ಖಾನೆ ಮಾಲೀಕರು ನಿಮ್ಮ ಲಾಭದಲ್ಲೇ ಕೆಲವು ಔಷಧ ಬಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ? ಲಾಭದ ಪ್ರಶ್ನೆ ಇಲ್ಲ. 1 ಟನ್ ಕಬ್ಬಿಗೆ ಒಬ್ಬ ರೈತಗೆ 4,500 ರಿಂದ 5,000 ರೂಪಾಯಿ ಖರ್ಚು ಬರ್ತದೆ. ನಿಮ್ಗೆ ಗೊತ್ತಿರಲಿ. ಸುಮ್ಮನೆ ರಿಕವರಿನೋ ತೂಕೋ ಮತ್ತೇನು ಹೇಳಿ ತಪ್ಪಿಸ್ಕೊಳ್ಳೋಂಥದ್ದಿಲ್ಲ. ರಿಕವರಿ 9.5 ಆದಾಗ ಸಹಿತ ರೇಟ್ ಚಲೋ ಕೊಟ್ಟಿದ್ದ. ಇವತ್ತು 12 ಬರಲಿ, 13 ಬರಲಿ, 14 ಬರಲಿ, ಆಯಾ ಪ್ರದೇಶ ಮೇಲಿಂದ ರಿಕವರಿ ಆಗುವಂಥದ್ದು. ಹೌದು, ಲಾಸ್ ಅಂದರೆ ಹೆಂಗೆ ಲಾಸ್ ಆಗ್ತದೆ? ಮತ್ತು ರಿಕವರಿ ತೆಗೆಯವರು ಯಾರು? ನೀವು ಕಾರ್ಖಾನೆಯವರು. ರೈತರಿಗೆ ಹೆಂಗೆ ಅದು ಕರೆಕ್ಟ್ ಅದಪ್ಪ ಅಂತ ಗೊತ್ತಾಗುವಂಥದ್ದು. ಎಷ್ಟೋ ವಿಷಯಗಳು ಟೆಕ್ನಿಕಲಿ ಅವ್ರು ಸೌಂಡ್ ಇಲ್ಲ. ನಾವು ರೈತರು ಪಾಪ ಬೆಳಿತಾರ, ಗೊಬ್ಬರ ಹಾಕ್ತಾರ, ತಮ್ಮ ರಕ್ತ ಬೆವರಾಗಿ ಸುರಿಸೆ ದುಡಿತಾರ, ನಿರಂತರ ವರ್ಷದಲ್ಲಿ ಇಟ್ಕೊಂಡು ಕೂಡ್ತಾರೆ. ಅದರಲ್ಲೂ ಹೊಳೆ ದಂಡೆಗಳು ಕೆಲವೊಮ್ಮೆ ಹೊಳೆಗಳಿಗೆ ಬಂದು ಹೋದ್ರೆ ಕೆಲವೊಮ್ಮೆ ಆ ಕಬ್ಬು ನಾಶ ಆಗಿ ಹೋಗ್ತಾ ಇರ್ತದೆ. ಇಂಥ ಪ್ರಸಂಗದಲ್ಲೇ ಕಬ್ಬನ್ನು ಅತ್ಯಂತ ಪ್ರೀತಿಯನ್ನು ಜೋಪಾನ ಮಾಡ್ಬೇಕು ನಿಮಗೆ ಹಚ್ಚಿರ್ತಾರೆ. ನಾವು ಒಯ್ಯಿ ಮುಂದೆ ತ್ರಾಸು ಮಾಡ್ತೀರಿ. ಕಟಾವು ಸಂದರ್ಭದಲ್ಲೇ ಕಟಾವು ದುಡ್ಡನ್ನು ಕೊಡುವಲ್ಲೇ, ಸಾರಿಗೆ ದುಡ್ಡನ್ನು ಕೊಡುವಲ್ಲೇ ಗದ್ದಲ ಮಾಡ್ತೀರಿ. ಏನು 1-2 ಇವೆಲ್ಲ ಮಾಡುವಂಥ ತೂಕದಲ್ಲಿಯೂ ಬಹಳಷ್ಟು ರೈತರ ಆರೋಪದ ಮತ್ತು ಸಚ್ಚು ಅದು ಭಾಳ ಸತ್ಯಕ್ಕೆ ಸಮೀಪ. ಎಲ್ಲೋ ಒಬ್ಬರು ಪ್ರಾಮಾಣಿಕರು ಇರ್ಬೋದೇನೋ, ಅದು ಎಲ್ಲರೂ ಅಲ್ಲ. ಇದಂತ ನಿಶ್ಚಿತನ. ಕೆಲವರು ವಾದ ಮಾಡ್ತಾರೆ, ಕೆಲವು ರಾಜಕಾರಣಿಗಳು. ಇಲ್ಲ, ನೋಡಿದ ಇದ್ದೀನಿ ನಾನು ಅದನ್ನೆಲ್ಲ ಸೂಕ್ಷ್ಮವಾಗಿ. ಇಲ್ಲ ರೀ, ರಿಕವರಿ ಬರಬೇಕು, ಬದಲು ಕೊಡ್ತಾರೆ, ಹಾಗೆ ಹೀಗೆ ಮಾತಾಡ್ತಿದ್ದಾರೆ. ಮತ್ತು ಇಲ್ಲಿಯವರೆಗೆ ಯಾವೊಬ್ಬ ರಾಜಕಾರಣಿ ಫ್ಯಾಕ್ಟ್ರಿದಿಂದ ಬಂದು ಇಲ್ಲಿ ಗುರ್ಲಾಪುರಕ್ಕೆ ಭೇಟಿ ಆಗಿಲ್ಲ ಅನ್ನೋದು ಅಷ್ಟೇ ನೋವಿನ ವಿಷಯ. ಇಷ್ಟೆಲ್ಲ ನಮ್ಮ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಬಂದು ಭೇಟಿ ಆಗಬೇಕಾಗಿತ್ತು. ಅವ್ರ ಸಮಸ್ಯೆ ಕೇಳಬೇಕಾಗಿತ್ತು. ತಮಗೆ ಎಷ್ಟು ಸಾಧ್ಯದಪ್ಪ ಅದು, ಯಾಕೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಬಿಡಿ ಚೆಲ್ಲಬೇಕಾಗಿತ್ತು. ಬುದ್ಧಿವಂತರಿದ್ದಾರೆ ಸಾಕಷ್ಟು. ಬಾಲಚಂದ್ರ ಜಾರಕಿಹೊಳಿ ಬುದ್ಧಿವಂತರಿದ್ದಾರೆ, ಅವರೊಬ್ಬರು ಯಾಕೆ ಸೌದಿಯವರು ಬುದ್ಧಿವಂತರಿದ್ದಾರೆ, ಎಲ್ಲರೂ ಬಂದ. ಅದು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿನೂ ಬುದ್ಧಿವಂತರಿದ್ದಾರೆ.